ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮೇ ತಿಂಗಳಿಂದ ಮಿಥುನ ರಾಶಿಯ ಜನರಿಗೆ ಯಾವ ರೀತಿ ಅದೃಷ್ಟಗಳು ಬರ್ತದೆ, ಅವರ ಶುಭ ಫಲಗಳೇನು ಅಥವಾ ಅಶುಭ ಫಲಗಳೇನು, ಮತ್ತು ಯಾವ ಕೆಲಸಗಳನ್ನು ಮಾಡಿದರೆ ಅವರು ಜೀವನದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕಾಣ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ನಿಮ್ಮದು ಕೂಡ ಮಿಥುನ ರಾಶಿ ಆಗಿದ್ರೆ ಮಿಥುನ ರಾಶಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಮಿಥುನ ರಾಶಿಯ ಜನರು ಇದುವರೆಗೂ ಕೂಡ ಮಾಡೋದಕ್ಕಾಗದೇ ಇರುವಂತ ಕೆಲಸಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಈ ಒಂದು ತಿಂಗಳಿಂದ ಅವರಿಗೆ ಆಗುವಂತ ಲಕ್ಷಣಗಳು ಬರ್ತದೆ. ಮತ್ತು ಇದುವರೆಗೂ ಬಾರದೇ ಇರುವಂತ ಹಣಗಳು ಈ ಒಂದು ತಿಂಗಳಿನಿಂದ ಅವರ ಕೈ ಸೇರ್ತದೆ ಮತ್ತು ಅವರ ಕೆಲಸದಲ್ಲಿ ಅಭಿವೃದ್ಧಿಗಳಾಗ್ತದೆ ಮತ್ತು ಹಿರಿಯರಿಂದ ಅವರಿಗೆ ಗೌರವಗಳು, ಸ್ಥಾನಮಾನಗಳು ಕೂಡ ಅವರಿಗೆ ಲಭಿಸ್ತದೆ. ಮತ್ತು ದುರಾದೃಷ್ಟಗಳು ಏನು ಅಂತ ಹೇಳಿದ್ರೆ, ಭಾವನಾತ್ಮಕವಾಗಿ ಮಾಡಿರುವಂತ ಬೇರೆಯವರಿಗೆ ಸಹಾಯದಿಂದ ಅವರಿಗೇನೆ ಸಮಸ್ಯೆಗಳಾಗುವಂತ ಲಕ್ಷಣಗಳು ಕಂಡು ಬರ್ತದೆ. ಅದಕ್ಕೋಸ್ಕರ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಯೋಚನೆ ಮಾಡಿ. ಮತ್ತು ಶನಿದೇವರ ಅನುಗ್ರಹ ಇವರ ಮೇಲೆ ಇರೋ ಕಾರಣಕ್ಕೋಸ್ಕರ ಶನಿದೇವರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇವರ ಅದೃಷ್ಟ ಬದಲಾಗ್ತದೆ ಮತ್ತು ಜೀವನದಲ್ಲಿ ಇರತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದು ಶಾಶ್ವತ ರೀತಿಯಲ್ಲಿ ಕೂಡ ಪರಿಹಾರ ಆಗ್ತದೆ. ವೀಕ್ಷಕರೇ, ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.